ದ್ವಿಭಾಷಾ ನೀತಿ ಜಾರಿಯಾಗುವವರೆಗೂ ವಿದ್ಯಾರ್ಥಿಗಳಿಗೆ ಹಿಂದಿ ಪರೀಕ್ಷೆಯನ್ನ ಕಡ್ಡಾಯಗೊಳಿಸದಂತೆ ಪಾಸ್ ವಿತೌಟ್ ಹಿಂದಿ ನಿಯಮವನ್ನು ಕೂಡಲೇ ಜಾರಿಗೊಳಿಸುವಂತೆ ಆಗ್ರಹಿಸಿ ಹಿಂದಿ ಹೇರಿಕೆ ವಿರೋಧಿ ಒಕ್ಕೂಟದ ಸದಸ್ಯರು ಮಲ್ಲೇಶ್ವರದಲ್ಲಿ ಇರುವ ಕರ್ನಾಟಕ ಪಠ್ಯಪುಸ್ತಕ ಸಂಘದ ಎದುರು ಪ್ರತಿಭಟನೆ ನಡೆಸಿದರು. ಪಾಸ್ ವಿತೌಟ್ ಹಿಂದಿ ನಿಯಮ ಜಾರಿಗೊಳಿಸದಿದ್ದರೆ ಮಾರ್ಚ್ 30ರಂದು ನಡೆಯುವ ಹಿಂದಿ ಭಾಷೆಯ ಪರೀಕ್ಷೆ ದಿನದಂದು ಪರೀಕ್ಷಾ ಕೇಂದ್ರಗಳಿಗೆ ಮುತ್ತಿಗೆ ಹಾಕಲಾಗುವುದು. ಈ ಹಿಂದಿನ ಶೈಕ್ಷಣಿಕ ಸಾಲಿನ ಎಸ್ಎಲ್ಸಿ ಪರೀಕ್ಷೆಗಳಲ್ಲಿ ಹಿಂದಿ ಭಾಷೆಯಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳನ್ನು ಉತ್ತೀರ್ಣರೆಂದು ಘೋಷಿಸಿ ಅವರ ಶೈಕ್ಷಣಿಕ ಮುನ್ನಡೆಗೆ ಅವಕಾಶ ಕಲ್ಪಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಬಹಳ ಮುಖ್ಯವಾಗಿ ನಮಗೆ ತೊಂದರೆ ಆಗಿದೆ. ಅದನ್ನ ಈಗಾಗಲೇ ಸಾಕಷ್ಟು ಬೇರೆ ಬೇರೆ ರಾಜ್ಯಗಳು ಅವರದೇ ಆದ ರೀತಿಯಲ್ಲಿ ಅದನ್ನ ತೆಗೆದುಹಾಕಿದ್ದಾರೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಅದನ್ನ ತೆಗೆದುಹಾಕೋದಕ್ಕೆ ಮೀನಾಮೇಷ ಎಣಿಸ್ತಾ ಪ್ರತಿ ಸಲ ಟೀಚರ್ಸ್ಗಳನ್ನೇ ಅಲೋಕೇಟ್ ಮಾಡಿಲ್ಲ ನೀವು. ಆದ್ರೂ ಕೂಡ ನೀವು ಜಾಸ್ತಿ ಅವರಿಗೆ ಏರಿಕೆ ಮಾಡಿ ಆ ರೈತರ ಮಕ್ಕಳೆಲ್ಲರೂ ಕೂಡ ಇವತ್ತೆಲ್ಲ ವಿದ್ಯಾಭ್ಯಾಸ ಮಾಡಿದ್ರೆ ವಿಮುಖರಾಗ್ತಕ್ಕ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಆ ಕಾರಣಕ್ಕೆ ರೈತ, ದಲಿತ, ಕಾರ್ಮಿಕರು, ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಸೇರ್ತಾ ಇದ್ದೀವಿ. 30ನೇ ತಾರೀಕು ಏನಾದರೂ ನೀವು ಈ ವಿಚಾರವನ್ನು ಸರ್ಕಾರ ಸ್ಪಷ್ಟವಾಗಿ ಒಳಪಡಲಿಲ್ಲ ಅಂದ್ರೆ ನಾವು ಎಲ್ಲ ತೀರ್ಮಾನ ತಗೊಂಡು ಸೆಂಟ್ರಲ್ ಲುಕ್ ತಗೊಂಡು ಜಾರಿ ಮಾಡ್ತೀವಿ. ಸ್ನೇಹಿತರೆ, ಈಗೆಲ್ಲ ನಮ್ಮ ಗೋಪಾಲ್ ಕೃಷ್ಣ ಅವರು ಬಂದಿದ್ದಾರೆ. ಜೊತೆಗೆ ನಮ್ಮ ಚೇತನ್ ಗೌಡ್ರು, ಕೃಷ್ಣೇಗೌಡರು, ಚಾಮರಾಜನಗರದಿಂದ ಬಂದಿರುವಂತಹ ಕಬ್ಬು ಬೆಳೆಗಾರರ ಸಂಘದ ಭಾಗ್ಯರಾಜ್ ಅವರು, ನಮ್ಮ ರಾಜ್ಕುಮಾರ್ ಸೇನೆ ತ್ಯಾಗರಾಜ್ ಅವರು ದಯಮಾಡಿ ಮುಂದೆ ಬರಬೇಕು. ತ್ಯಾಗರಾಜ್